ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಸರ್ಕಲ್. ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋಣ ಪಿಸಿ, PSI, TET ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗುವ ಪ್ರಶ್ನೆಗಳನ್ನು. ಮೊದಲನೇ ಪ್ರಶ್ನೆ ಇದೆ, ಯಾವ ರಾಜ್ಯದಲ್ಲಿ ಸೈಲೆಂಟ್ ವ್ಯಾಲಿ ಇದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ ಅಥವಾ ಆಪ್ಷನ್ ಡಿ ಇದೆ ಜಮ್ಮು ಕಾಶ್ಮೀರ್. ಈ ಪ್ರಶ್ನೆಯ ಉತ್ತರವಾಗುತ್ತದೆ ಆಪ್ಷನ್ ಎ ಕೇರಳ. ಕೇರಳ ರಾಜ್ಯದಲ್ಲಿ ಸೈಲೆಂಟ್ ವ್ಯಾಲಿ ಕಂಡುಬರುತ್ತದೆ. ಇದನ್ನು ನಾವು ಮೌನ ಕಣಿವೆ ಎಂತಲೂ ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ ಇದೆ, ವಯಸ್ಕ ಪುರುಷನ ಮೆದುಳಿನ ಸರಾಸರಿ ತೂಕ. ಆಪ್ಷನ್ ಎ 1500 ಗ್ರಾಂ, ಆಪ್ಷನ್ ಬಿ 1000 ಗ್ರಾಂ, ಆಪ್ಷನ್ ಸಿ 1200 ಗ್ರಾಂ ಅಥವಾ ಆಪ್ಷನ್ ಡಿ ಇದೆ 1400 ಗ್ರಾಂ. ಇದರ ಉತ್ತರವಿದೆ ಆಪ್ಷನ್ ಡಿ 1400 ಗ್ರಾಂ. ಮಾನವ ದೇಹದ ಕಂಪ್ಯೂಟರ್ ಎಂದು ಮೆದುಳಿಗೆ ಕರೆಯುವರು. ವಯಸ್ಕ ಪುರುಷನ ಮೆದುಳಿನ ಸರಾಸರಿ ತೂಕ 1400 ಗ್ರಾಂ ಆಗಿದೆ. ನೆನಪಿಡಬೇಕಾದ ಪ್ರಮುಖ ಮಾಹಿತಿ ಎಂದರೆ, ವಯಸ್ಕ ಸ್ತ್ರೀಯ ಮೆದುಳಿನ ಸರಾಸರಿ ತೂಕ 1260 ಗ್ರಾಂ ಆಗಿರುತ್ತದೆ. ಆಗ ತಾನೇ ಜನಿಸಿದ ಮಗುವಿನ ಮೆದುಳಿನ ತೂಕ 350 ಗ್ರಾಂ ಆಗಿರುತ್ತದೆ. 1 ವರ್ಷದ ಮಗುವಿನ ಮೆದುಳಿನ ತೂಕ 1000 ಗ್ರಾಂ ಆಗಿರುತ್ತದೆ. ಮೆದುಳಿನ ಕ್ರಿಯಾಶೀಲತೆಯನ್ನು ತಿಳಿಯಲು ಎಲೆಕ್ಟ್ರೋಎನ್ಸೆಫಲೋಗ್ರಾಫ್ ಅನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 3. ಮುಲ್ಲ ಪೆರಿಯಾರ್ ಅಣೆಕಟ್ಟಿನ ವಿವಾದ ಈ ರಾಜ್ಯಗಳ ಮಧ್ಯೆ ಇದೆ. ಅಂದರೆ ಯಾವ ಒಂದು ರಾಜ್ಯಗಳ ಮಧ್ಯೆ ಮುಲ್ಲ ಪೆರಿಯಾರ್ ಅಣೆಕಟ್ಟಿನ ವಿವಾದ ಇದೆ ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ ಕೇರಳ ಮತ್ತು ಕರ್ನಾಟಕ, ಆಪ್ಷನ್ ಬಿ ತಮಿಳುನಾಡು ಮತ್ತು ಕೇರಳ, ಆಪ್ಷನ್ ಸಿ ತಮಿಳುನಾಡು ಮತ್ತು ಕರ್ನಾಟಕ ಅಥವಾ ಆಪ್ಷನ್ ಡಿ ಇದೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್. ಮುಲ್ಲ ಪೆರಿಯಾರ್ ಅಣೆಕಟ್ಟಿನ ವಿವಾದ ಇರುವುದು ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ನಡುವೆ. ಆಪ್ಷನ್ ಬಿ ಇಸ್ ರೈಟ್. ಕಾವೇರಿ ನದಿ ವಿವಾದ ಇರುವುದು ಕೇರಳ, ತಮಿಳುನಾಡು, ಕರ್ನಾಟಕ, ಪಾಂಡಿಚೇರಿ ರಾಜ್ಯಗಳ ನಡುವೆ. ಈ ಒಂದು ಅಂಶ ಕೂಡ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬಹುದಾಗಿದೆ. ಸೊ 3ನೇ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ ತಮಿಳುನಾಡು ಮತ್ತು ಕೇರಳಗಳ ನಡುವೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 4. ಘಜ್ನಿ ಮೊಹಮ್ಮದ್ನ ಜೊತೆ ಬಂದ ವಿದ್ವಾಂಸನ ಹೆಸರು. ಅಂದರೆ ಮೊಹಮ್ಮದ್ ಘಜ್ನಿ ಜೊತೆ ಬಂದ ವಿದ್ವಾಂಸನ ಹೆಸರು ಏನಾಗಿದೆ ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ ಫರಿಸ್ತಾ, ಆಪ್ಷನ್ ಬಿ ಅಮೀರ್ ಖುಸ್ರೋ, ಆಪ್ಷನ್ ಸಿ ಇಬ್ನ ಬತೂತ್ ಅಥವಾ ಆಪ್ಷನ್ ಡಿ ಇದೆ ಅಲ್ ಬರೂನಿ. ಈ ಪ್ರಶ್ನೆಯ ಉತ್ತರ ಆಗುತ್ತದೆ ಆಪ್ಷನ್ ಡಿ ಅಲ್ ಬರೂನಿ. ಕ್ರಿಸ್ತ ಶಕ 973ರಲ್ಲಿ ಖಿವೆ ಎಂಬಲ್ಲಿ ಜನಿಸಿದ ಅಲ್ ಬರೂನಿಯನ್ನು ಮೊಹಮ್ಮದ್ ಘಜ್ನಿಯು 1017ರಲ್ಲಿ ಖೀವ್ ವನ್ನು ಆಕ್ರಮಿಸಿಕೊಂಡಾಗ ಅಲ್ ಬರೂನಿಯನ್ನು ಸೆರೆ ಹಿಡಿದು ತನ್ನ ಜೊತೆಗೆ ಭಾರತಕ್ಕೆ ಕರೆತಂದನು. ಅಲ್ ಬರೂನಿಯು ಅರೇಬಿಕ್ ನಲ್ಲಿ ಕಿತಾಬ್ ಉಲ್ ಹಿಂದ್ ಅಂದರೆ ತಹಕೀಕ್ ಎ ಹಿಂದ್ ಎಂಬ ಕೃತಿಯನ್ನು ಬರೆದಿದ್ದಾನೆ. ಸೊ 4ನೇ ಪ್ರಶ್ನೆಯ ಉತ್ತರವಾಗುತ್ತೆ ಆಪ್ಷನ್ ಡಿ ಅಲ್ ಬರೂನಿ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 5. ಸಿಂಗೂರ್ ಹಳ್ಳಿ ಸುದ್ದಿಗೆ ಬಂದ ಕಾರಣ. ಆಪ್ಷನ್ ಎ ದಲಿತರ ಶೋಷಣೆ, ಆಪ್ಷನ್ ಬಿ ಉದ್ಯಮವೊಂದರ ಸ್ಥಾಪನೆ, ಆಪ್ಷನ್ ಸಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಅಥವಾ ಆಪ್ಷನ್ ಡಿ ಇದೆ ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆ. ಇದರ ಉತ್ತರವಿದೆ ಆಪ್ಷನ್ ಬಿ ಉದ್ಯಮವೊಂದರ ಸ್ಥಾಪನೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 6. ಅಮೃತ್ ಮಹಲ್ ಎನ್ನುವುದು ಅಂದರೆ ಅಮೃತ್ ಮಹಲ್ ಏನಾಗಿದೆ ಎಂದು ಪ್ರಶ್ನೆ ಇದೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ವಿದೇಶದಲ್ಲಿ ನಿರ್ಮಿಸಿರುವ ತಾಜ್ ಮಹಲ್ನ ತದ್ರೂಪು, ಆಪ್ಷನ್ ಬಿ ರಾಜಸ್ಥಾನದಲ್ಲಿರುವ ಒಂದು ಅರಮನೆ, ಆಪ್ಷನ್ ಸಿ ಹೆಸರಾಂತ ಪಂಚತಾರಾ ಹೋಟೆಲ್ ಅಥವಾ ಆಪ್ಷನ್ ಡಿ ಇದೆ ಹಸುವಿನ ಒಂದು ತಳಿ. ಅಮೃತ್ ಮಹಲ್ ಎನ್ನುವುದು ಒಂದು ಹಸುವಿನ ತಳಿಯಾಗಿರುತ್ತದೆ. ಅಂದರೆ ಆಪ್ಷನ್ ಡಿ ಇಸ್ ರೈಟ್. ಇನ್ನು ನೆನಪಿಡಬೇಕಾದ ಪ್ರಮುಖ ಅಂಶ ಅಂದರೆ ಮುರ್ರಾ ಎಂಬುದು ಎಮ್ಮೆ ತಳಿಯ ಒಂದು ಅಂಶವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 7. ಮ್ಯಾಂಗ್ರೋವ್ ಎನ್ನುವ ಸಸ್ಯಗಳು ಕಂಡುಬರುವ ಪ್ರದೇಶ. ಅಂದರೆ ಯಾವ ಪ್ರದೇಶದಲ್ಲಿ ಮ್ಯಾಂಗ್ರೋವ್ ಸಸ್ಯಗಳು ಕಂಡುಬರುತ್ತದೆ ಎಂದು ಪ್ರಶ್ನೆ ಇದೆ. ನದಿ, ಸಮುದ್ರ ತೀರಗಳು, ಮರುಭೂಮಿ ಅಥವಾ ಆಪ್ಷನ್ ಸಿ ಇದೆ ಸಾವನ್ನ ಹುಲ್ಲುಗಾವಲು ಅಥವಾ ಆಪ್ಷನ್ ಡಿ ಇದೆ ಹಿಮಪರ್ವತದ ಅರಣ್ಯಗಳು. ಮ್ಯಾಂಗ್ರೋವ್ ಎನ್ನುವ ಸಸ್ಯಗಳು ಕಂಡುಬರುವುದು ನದಿ ಅಥವಾ ಸಮುದ್ರದ ತೀರಗಳಲ್ಲಿ ಕಂಡುಬರುತ್ತವೆ. ಸೊ ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 8. ತನ್ನ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದವೆಂದು ಭಾರತೀಯ ಪ್ರಜೆಯೊಬ್ಬ ಸುಪ್ರೀಂ ಕೋರ್ಟ್ಗೆ ಯಾವ ವಿಧಿಯ ಅನ್ವಯ ಅರ್ಜಿ ಸಲ್ಲಿಸಬಹುದು? ಆಪ್ಷನ್ ಎ 21ನೇ ವಿಧಿ, ಆಪ್ಷನ್ ಬಿ 19ನೇ ವಿಧಿ, ಆಪ್ಷನ್ ಸಿ 32ನೇ ವಿಧಿ ಅಥವಾ ಆಪ್ಷನ್ ಡಿ ಇದೆ 34ನೇ ವಿಧಿ. ತನ್ನ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗಿದ್ದಾವೆ ಎಂದು ಭಾರತೀಯ ಪ್ರಜೆಯೊಬ್ಬ ಸುಪ್ರೀಂ ಕೋರ್ಟ್ಗೆ ಹೋಗುವ ಒಂದು ವಿಧಿ 32ನೇ ವಿಧಿ ಆಗಿರುತ್ತದೆ. ಅಂದರೆ ಆಪ್ಷನ್ ಸಿ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 9.
ಕಾಣೆಯಾದ ವ್ಯಕ್ತಿಯೊಬ್ಬನ ಬಗ್ಗೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಯಾವ ರೀತಿಯ ರಿಟ್ ಮೂಲಕ ಸಲ್ಲಿಸಬಹುದು? ಆಪ್ಷನ್ ಎ ಪ್ರೊಹಿಬಿಷನ್, ಆಪ್ಷನ್ ಬಿ ಕೋ ವಾರಂಟ್, ಆಪ್ಷನ್ ಸಿ ಹೆಬಿಯಸ್ ಕಾರ್ಪಸ್ ಅಥವಾ ಆಪ್ಷನ್ ಡಿ ಇದೆ ಮ್ಯಾಂಡಮಸ್. ಇದರ ಉತ್ತರವಿದೆ ಆಪ್ಷನ್ ಸಿ ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ಗೆ ಇನ್ನೊಂದು ಉದಾಹರಣೆ ಯಾವುದಂದರೆ, ಪೊಲೀಸರು ಬಂಧಿಸಿರುವ ವ್ಯಕ್ತಿಯನ್ನು 24 ಗಂಟೆಯೊಳಗೆ ಸಮೀಪದ ನ್ಯಾಯಾಲಯಕ್ಕೆ ಹಾಜರುಪಡಿಸುವುದಾಗಿದೆ. ಅದನ್ನು ಕೂಡ ನಾವು ಹೇಬಿಯಸ್ ಕಾರ್ಪಸ್ ಅಂತಲೂ ಕರೆಯುತ್ತೇವೆ. ಸೊ ಈ ಒಂದು ಪ್ರಶ್ನೆ ಉತ್ತರ ಆಪ್ಷನ್ ಸಿ ಹೇಬಿಯಸ್ ಕಾರ್ಪಸ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 10. ಪಾರ್ಲಿಮೆಂಟಿನ 2 ಅಧಿವೇಶನಗಳ ಮಧ್ಯೆ ಇರಬೇಕಾದ ಅತ್ಯಧಿಕ ಅಂತರ. ಅಂದರೆ ಪಾರ್ಲಿಮೆಂಟಿನ 2 ಅಧಿವೇಶನಗಳ ನಡುವೆ ಎಷ್ಟು ಒಂದು ಅಂತರ ಇರಬೇಕು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 6 ತಿಂಗಳು, ಆಪ್ಷನ್ ಬಿ 2 ತಿಂಗಳು, ಆಪ್ಷನ್ ಸಿ 3 ತಿಂಗಳು ಅಥವಾ ಆಪ್ಷನ್ ಡಿ ಇದೆ 4 ತಿಂಗಳು. ಪಾರ್ಲಿಮೆಂಟಿನ 2 ಅಧಿವೇಶನಗಳ ಮಧ್ಯೆ ಇರಬೇಕಾದ ಅತ್ಯಧಿಕ ಅಂತರ ಅದು 6 ತಿಂಗಳು ಆಗಿರುತ್ತದೆ. ಅಂದರೆ ಆಪ್ಷನ್ ಎ ಇಸ್ ರೈಟ್. ಸಂವಿಧಾನದ 85ರ 1ನೇ ಉಪವಿಧಿ ಅನ್ವಯ ಸಂಸತ್ತಿನ ಒಂದು ಅಧಿವೇಶನದ ಕೊನೆಯ ಉಪಸ್ಥಿತಿ ಮತ್ತು ಅದರ ಮುಂದಿನ ಅಧಿವೇಶನದ ಉಪಸ್ಥಿತಿಗಳ ನಡುವೆ 6 ತಿಂಗಳಿಗಿಂತ ಹೆಚ್ಚಿನ ಅಂತರವಿರಬಾರದು. ವರ್ಷದಲ್ಲಿ ಕನಿಷ್ಠ ಪಕ್ಷ 2 ಬಾರಿಯಾದರೂ ರಾಷ್ಟ್ರಪತಿಯವರು ಸಂಸತ್ತಿನ ಅಧಿವೇಶನ ಕರೆಯತಕ್ಕದ್ದು. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 11. 2010ರ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆದಿರುವಂತಹ ಜಾಗ. ಯಾವ ಜಾಗದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆದಿತ್ತು 2010ರದ್ದು? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಸಿಡ್ನಿ, ಆಪ್ಷನ್ ಸಿ ಮೆಲ್ಬರ್ನ್ ಅಥವಾ ಆಪ್ಷನ್ ಡಿ ಇದೆ ಒಟಾವಾ. ಇದರ ಉತ್ತರವಿದೆ ಆಪ್ಷನ್ ಎ ನವದೆಹಲಿ. ಅಂದರೆ 2010ರ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆದಿರುವಂತಹ ಜಾಗ ನವದೆಹಲಿ ಆಗಿರುತ್ತದೆ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಕೆನಡಾ ದೇಶದ ಹ್ಯಾಮಿಲ್ಟನ್ನಲ್ಲಿ 1930ರಲ್ಲಿ ಜಾರಿಗೆ ತರಲಾಗಿತ್ತು. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 12. ವಿಶ್ವಸಂಸ್ಥೆಯ ಮಾಜಿ ಮಹಾಕಾರ್ಯದರ್ಶಿ ಬಾನ್ ಕಿ ಮೂನ್ ರವರ ದೇಶ ಯಾವುದಾಗಿದೆ? ಆಪ್ಷನ್ ಎ ದಕ್ಷಿಣ ಆಫ್ರಿಕಾ, ಆಪ್ಷನ್ ಬಿ ಉತ್ತರ ಕೊರಿಯಾ, ಆಪ್ಷನ್ ಸಿ ಘಾನಾ ಅಥವಾ ಆಪ್ಷನ್ ಡಿ ಇದೆ ದಕ್ಷಿಣ ಕೊರಿಯಾ. ವಿಶ್ವಸಂಸ್ಥೆಯ ಮಾಜಿ ಮಹಾಕಾರ್ಯದರ್ಶಿ ಬಾನ್ ಕಿ ಮೂನ್ ರವರ ದೇಶ ದಕ್ಷಿಣ ಕೊರಿಯಾ ಆಗಿರುತ್ತದೆ. ಅಂದರೆ ಆಪ್ಷನ್ ಡಿ ಈಸ್ ರೈಟ್. 1945 ಅಕ್ಟೋಬರ್ 24ರಂದು ಜಾರಿಗೆ ಬಂದ ವಿಶ್ವಸಂಸ್ಥೆಯ ಕಾರ್ಯಾಲಯ ನ್ಯೂಯಾರ್ಕ್ನಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 13. ನ್ಯಾಯಮೂರ್ತಿ ರಾಜೇಂದ್ರ ಸಚಾರ್ ನೇಮಕವಾದದ್ದು? ಆಪ್ಷನ್ ಎ ಮುಸ್ಲಿಮರ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಾನಮಾನವನ್ನು ಅರಿಯಲು, ಆಪ್ಷನ್ ಬಿ ಪೊಲೀಸರ ಆಡಳಿತ ಸುಧಾರಣೆಗಾಗಿ, ಆಪ್ಷನ್ ಸಿ ಮುನ್ಸಿಪಾಲಿಟಿಗಳ ಸುಧಾರಣೆಗಾಗಿ ಅಥವಾ ಆಪ್ಷನ್ ಡಿ ಇದೆ ಸುಭಾಷ್ ಚಂದ್ರ ಬೋಸ್ ಸಾವಿನ ಕಾರಣ ತಿಳಿಯುವುದಕ್ಕಾಗಿ. ನ್ಯಾಯಮೂರ್ತಿ ರಾಜೇಂದ್ರ ಸಚಾರ್ ಅವರು ನೇಮಕವಾದದ್ದು ಮುಸ್ಲಿಮರ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಾನಮಾನವನ್ನು ಅರಿಯಲು. ಸೊ ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 14. ಭಾರತದೊಡನೆ ವ್ಯಾಪಾರವನ್ನು ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ದೇಶ ಯಾವುದಾಗಿದೆ? ಆಪ್ಷನ್ ಎ ಹಾಲೆಂಡ್, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಫ್ರಾನ್ಸ್ ಅಥವಾ ಆಪ್ಷನ್ ಡಿ ಇದೆ ಪೋರ್ಚುಗಲ್. ಭಾರತದೊಡನೆ ವ್ಯಾಪಾರವನ್ನು ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ದೇಶ ಅದು ಪೋರ್ಚುಗಲ್ ದೇಶವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಸಿದ್ಧ ಪ್ರವಾಸಿ ತಾಣ ಯಾಣ ಎಲ್ಲಿ ಇದೆ ಅಥವಾ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ದಕ್ಷಿಣ ಕನ್ನಡ ಜಿಲ್ಲೆ, ಆಪ್ಷನ್ ಬಿ ಶಿವಮೊಗ್ಗ ಜಿಲ್ಲೆ, ಆಪ್ಷನ್ ಸಿ ಉತ್ತರ ಕನ್ನಡ ಜಿಲ್ಲೆ ಅಥವಾ ಆಪ್ಷನ್ ಡಿ ಇದೆ ಚಿಕ್ಕಮಗಳೂರು ಜಿಲ್ಲೆ. ಪ್ರಸಿದ್ಧ ಪ್ರವಾಸಿ ತಾಣ ಯಾಣ ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಆಪ್ಷನ್ ಸಿ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 16. ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ. ಆಪ್ಷನ್ ಎ ಮಹಾಬಲಿಪುರ ರಾಷ್ಟ್ರಕೂಟ, ಆಪ್ಷನ್ ಬಿ ಖಜುರಾಹೋ ಚಂಡೇಲ, ಆಪ್ಷನ್ ಸಿ ಎಲ್ಲೋರ ಗುಹೆಗಳು ಶಕ ಅಥವಾ ಆಪ್ಷನ್ ಡಿ ಇದೆ ಮೀನಾಕ್ಷಿ ದೇವಾಲಯ ಪಲ್ಲವ. ಇಲ್ಲಿ ಸರಿಯಾದ ಜೋಡಿ ಯಾವುದಂದ್ರೆ ಖಜುರಾಹೋ, ಇದು ಚಂದೇಲರು ಅಥವಾ ಚಂಡೇಲ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 17. ಯಶೋಧರ ಚರಿತೆ ಕೃತಿಯನ್ನು ಬರೆದವರು? ಆಪ್ಷನ್ ಎ ಜನ್ನ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ಪನ್ನ ಅಥವಾ ಆಪ್ಷನ್ ಇದೆ ಪಂಪ. ಯಶೋಧರ ಚರಿತೆ ಕೃತಿಯನ್ನು ಬರೆದವರು ಜನ್ನ ಆಗಿರುತ್ತಾರೆ. ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಕನ್ನಡದ ಪ್ರಪ್ರಥಮ ಗದ್ಯ ಕೃತಿ? ಶಾಂತಿ ಪುರಾಣ, ಕವಿರಾಜ ಮಾರ್ಗ, ಒಡ್ಡರಾಧನೆ ಅಥವಾ ಶಬ್ದಮಣಿ ದರ್ಪಣ. ಕನ್ನಡದ ಪ್ರಪ್ರಥಮ ಗದ್ಯ ಕೃತಿ ಒಡ್ಡರಾಧನೆ ಆಗಿರುತ್ತದೆ. ಆಪ್ಷನ್ ಸಿ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನ ಸಾಮಾನ್ಯ ಹೆಸರೇನು? ಆಪ್ಷನ್ ಎ ಬೇಕಿಂಗ್ ಸೋಡಾ, ಆಪ್ಷನ್ ಬಿ ವಾಷಿಂಗ್ ಸೋಡಾ, ಆಪ್ಷನ್ ಸಿ ಬ್ಲೀಚಿಂಗ್ ಪೌಡರ್ ಅಥವಾ ಆಪ್ಷನ್ ಡಿ ಇದೆ ಇವ್ಯಾವೂ ಅಲ್ಲ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಸಾಮಾನ್ಯ ಹೆಸರು ಬೇಕಿಂಗ್ ಸೋಡಾ ಆಗಿರುತ್ತದೆ. ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ,
ಅಖಿಲ ಭಾರತ ಸೇವೆಗಳ ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ರಾಷ್ಟ್ರಪತಿಗಳು, ಆಪ್ಷನ್ ಸಿ ಕೇಂದ್ರ ಗೃಹ ಸಚಿವರು ಅಥವಾ ಆಪ್ಷನ್ ಡಿ ಇದೆ ಕೇಂದ್ರ ಲೋಕಸೇವಾ ಅಧ್ಯಕ್ಷರು. ಅಖಿಲ ಭಾರತ ಸೇವೆಗಳ ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಅಥವಾ ನೇಮಿಸುತ್ತಾರೆ. ಆಪ್ಷನ್ ಬಿ ಇಸ್ ರೈಟ್. ಸಂವಿಧಾನದ 316ರ 1ನೇ ಉಪವಿಧಿಯ ಅನ್ವಯ ಅಖಿಲ ಭಾರತ ಸೇವೆಗಳ ಸದಸ್ಯರನ್ನು ಭಾರತದ ರಾಷ್ಟ್ರಾಧ್ಯಕ್ಷರು 6 ವರ್ಷಗಳ ಅವಧಿಗೆ ನೇಮಕ ಮಾಡುವರು. ನೆಕ್ಸ್ಟ್ ಪ್ರಶ್ನೆ ಇದೆ, ಕೇಂದ್ರಾಡಳಿತ ಪ್ರದೇಶದ ದೈನಂದಿನ ಆಡಳಿತದ ಉಸ್ತುವಾರಿ ಹೊತ್ತಿರುವವರು? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಕೇಂದ್ರ ಗೃಹ ಸಚಿವ, ಆಪ್ಷನ್ ಸಿ ಲೆಫ್ಟಿನೆಂಟ್ ಗವರ್ನರ್ ಅಥವಾ ಆಪ್ಷನ್ ಡಿ ಇದೆ ಯಾರೂ ಅಲ್ಲ. ಕೇಂದ್ರಾಡಳಿತ ಪ್ರದೇಶದ ದೈನಂದಿನ ಆಡಳಿತದ ಉಸ್ತುವಾರಿ ಹೊತ್ತಿರುವುದು ಲೆಫ್ಟಿನೆಂಟ್ ಗವರ್ನರ್ ಆಗಿರುತ್ತಾನೆ. ಆಪ್ಷನ್ ಸಿ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಭಾರತದ ಪ್ರಪ್ರಥಮ ಪ್ರಾಥಮಿಕ ಪತ್ತಿನ ವ್ಯವಸಾಯ ಸಹಕಾರಿ ಸಂಘ ಇರುವ ಜಾಗ? ಆಪ್ಷನ್ ಎ ಗೋಕಾಕ್ ಬೆಳಗಾವಿ, ಆಪ್ಷನ್ ಬಿ ಆನಂದ್ ಗುಜರಾತ್, ಆಪ್ಷನ್ ಸಿ 24 ಪರಗಣ ಪಶ್ಚಿಮ ಬಂಗಾಳ ಅಥವಾ ಆಪ್ಷನ್ ಡಿ ಇದೆ ಕಣಗಿನಹಾಳ ಗದಗ್. ಭಾರತದ ಪ್ರಪ್ರಥಮ ಪ್ರಾಥಮಿಕ ಪತ್ತಿನ ವ್ಯವಸಾಯ ಸಹಕಾರಿ ಸಂಘ ಇರುವ ಜಾಗ ಗದಗಿನ ಕಣಗಿನಹಾಳ ಎಂಬಲ್ಲಿ ಸ್ಥಾಪನೆಯಾಗಿದೆ. ಇನ್ನು ನೆನಪಿಡಬೇಕಾದ ಅಂಶಗಳೆಂದರೆ ಧಾರವಾಡವನ್ನು ಸಹಕಾರಿ ಸಂಘಗಳ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ಸಹಕಾರಿ ಸಂಘಗಳ ನೋಂದಣಿ ಕಾಯ್ದೆ 1912ರಲ್ಲಿ ಜಾರಿಗೆ ಬಂದಿತ್ತು. ನೆಕ್ಸ್ಟ್ ಪ್ರಶ್ನೆ ಇದೆ, ಕರ್ನಾಟಕ ದಂಡಿ ಎಂದು ಕರೆಯುವ ಊರು? ಆಪ್ಷನ್ ಎ ಬೈಂದೂರು, ಆಪ್ಷನ್ ಬಿ ಅಂಕೋಲಾ, ಆಪ್ಷನ್ ಸಿ ಕಿತ್ತೂರು ಅಥವಾ ಆಪ್ಷನ್ ಡಿ ಇದೆ ಖಾನಾಪುರ. ಕರ್ನಾಟಕದ ದಂಡಿ ಎಂದು ಕರೆಯುವ ಜಾಗ ಅದು ಅಂಕೋಲಾ ಆಗಿದೆ. ಆಪ್ಷನ್ ಬಿ ಇಸ್ ರೈಟ್. 1930ರಂದು ಕಾರವಾರದ ಸಮುದ್ರದ ತೀರದ ಅಂಕೋಲಾ ಎಂಬಲ್ಲಿ ಎಂಪಿ ನಾಡಕರ್ಣಿ ನೇತೃತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ ಕೈಗೊಳ್ಳಲಾಗಿತ್ತು. ಸೊ ಆಪ್ಷನ್ ಬಿ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಕರ್ನಾಟಕದ ಯಾವ ಜಿಲ್ಲೆ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ 2001ರ ಜನಗಣತಿಯಂತೆ? ಆಪ್ಷನ್ ಎ ಗದಗ್, ಆಪ್ಷನ್ ಬಿ ಬೀದರ್, ಆಪ್ಷನ್ ಸಿ ರಾಯಚೂರು ಅಥವಾ ಆಪ್ಷನ್ ಡಿ ಇದೆ ಹಾವೇರಿ. ಇದರ ಉತ್ತರ ಇದೆ ಆಪ್ಷನ್ ಸಿ ರಾಯಚೂರು. ನೆಕ್ಸ್ಟ್ ಪ್ರಶ್ನೆ ಇದೆ, ತೊಗರಿ ಬೆಳೆ ನಿಗಮದ ಕೇಂದ್ರ ಸ್ಥಾನ ಎಲ್ಲಿದೆ? ಆಪ್ಷನ್ ಎ ಗುಲ್ಬರ್ಗಾ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಬಳ್ಳಾರಿ ಅಥವಾ ಆಪ್ಷನ್ ಡಿ ಇದೆ ರಾಯಚೂರು. ತೊಗರಿ ಬೆಳೆ ನಿಗಮದ ಕೇಂದ್ರ ಸ್ಥಾನ ಇರುವುದು ಗುಲ್ಬರ್ಗಾದಲ್ಲಿ. ಆಪ್ಷನ್ ಎ ಇಸ್ ರೈಟ್. ಗುಲ್ಬರ್ಗಾವನ್ನು ಕರ್ನಾಟಕದ ತೊಗರಿ ಕಣಜ ಎನ್ನುವರು. ತೊಗರಿ ಬೆಳೆ ನಿಗಮದ ಕೇಂದ್ರ ಸ್ಥಾನ ಇರುವುದು ಗುಲ್ಬರ್ಗಾದಲ್ಲಿಯೇ. ಸೊ ಈ ವಿಡಿಯೋನಲ್ಲಿ ಇದು ಕೆಲವು ಪ್ರಮುಖ ಪ್ರಶ್ನೆಗಳು PSI, PSC ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ.